ಬಿಗ್ ಬಾಸ್ಗೆ ಟಿ.ಆರ್.ಪಿ ಜಾಸ್ತಿ ಇದೆ, ಬೇರೆ ಕಾರ್ಯಕ್ರಮಗಳಿಗೆ ಟಿ.ಆರ್.ಪಿ ಇಲ್ಲ. ಟಿ.ಆರ್.ಪಿ ಇಲ್ಲ ಅಂತಂದರೆ ಜಾಹೀರಾತಿನ ಸಂಖ್ಯೆ ಕಡಿಮೆಯಾಗುತ್ತೆ. ಹಾಗಾದರೆ ಟಿ.ಆರ್.ಪಿ ಅಂದರೆ ಏನು? ಟಿ.ಆರ್.ಪಿ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಬಟ್ ಟಿ.ಆರ್.ಪಿ ಅನ್ನೋದು ಏನು ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ. ಸೊ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ಇರೋ ಕಾರಣಕ್ಕಾಗಿ ಟಿ.ಆರ್.ಪಿ ಅಂದರೆ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಟಿ.ಆರ್.ಪಿ ಅನ್ನೋದು ಗುರುವಾರ ಸಾಯಂಕಾಲದೊತ್ತಿಗೆ ಅಥವಾ ಬರುವಂಥದ್ದು ಇದು. ಸೊ ಯಾವ ಕಾರ್ಯಕ್ರಮಕ್ಕೆ ಟಿ.ಆರ್.ಪಿ ಜಾಸ್ತಿ ಬಂದಿದೆ ಅಂತ ನೋಡಿ ಆ ಒಂದು ಕಾರ್ಯಕ್ರಮವನ್ನು ಪುಷ್ ಮಾಡಲಿಕ್ಕೆ ಟಿ.ಆರ್.ಪಿ ಅನ್ನೋದು ಹೆಲ್ಪ್ ಮಾಡುತ್ತೆ. ಟಿ.ಆರ್.ಪಿ ಫುಲ್ ಫಾರ್ಮ್ ಏನು ಅಂತಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ ಹೇಳಿ. ಇದು ಯಾವ ಚಾನಲ್ ಅಥವಾ ಕಾರ್ಯಕ್ರಮ ಹೆಚ್ಚು ಜನರು ವೀಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡುವಂತಹ ಒಂದು ಮಾಪನ ಅಂತ ಹೇಳ್ಬೋದು. ಟಿ ವಿ ಚಾನಲ್ ಅಥವಾ ಕಾರ್ಯಕ್ರಮ ಯಾವ ಜನಪ್ರಿಯತೆ ಇದೆ ಅಂತ ನೋಡಿಕೊಂಡು ಅದೇ ಥರದ ಕಾರ್ಯಕ್ರಮಗಳನ್ನು ಜನರಿಗೆ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು, ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಜಾಹೀರಾತುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅಂದರೆ ಬಿಗ್ ಬಾಸು, ಆಮೇಲೆ ಫ್ಯಾಮಿಲಿ ಶೋಸು, ಇದಕ್ಕೆಲ್ಲ ಜಾಹೀರಾತಿನ ಸಂಖ್ಯೆ ಜಾಸ್ತಿ ಇರುತ್ತೆ. ರಂಗಣ್ಣನ ನ್ಯೂಸು, ಅಜಿತ್ ಹನುಮಕ್ಕನವ್ರ ನ್ಯೂಸು, ಅದಕ್ಕೆಲ್ಲ ಜಾಹೀರಾತು ತುಂಬ ಪ್ರಮಾಣದಲ್ಲಿರುತ್ತೆ. ವ್ಯಾಲಿಡ್ ಜಾಹೀರಾತುಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಆ ಒಂದು ಕಾರ್ಯಕ್ರಮಗಳಿಗೆಲ್ಲದಕ್ಕೂ ಕೂಡ ಹೆಚ್ಚು ಜನರು ವೀಕ್ಷಣೆ ಇರ್ತಾರೆ. ಸೊ ಅಲ್ಲಿ ಟಿ.ಆರ್.ಪಿ ಅನ್ನೋದು ಕೆಲಸ ಮಾಡುತ್ತೆ. ಅವರ ಒಂದು ಕಾರ್ಯಕ್ರಮಕ್ಕೆ, ಅವರು ಒಂದು ವಾರ್ತೆಯನ್ನು ಓದುವುದಕ್ಕೆ ಜನ ಜಾಸ್ತಿ ನೋಡೋ ಕಾರಣಕ್ಕಾಗಿ ಅಲ್ಲಿ ಟಿ.ಆರ್.ಪಿ ಜಾಸ್ತಿ ಇರುತ್ತೆ. ಅಂತಹ ವ್ಯಕ್ತಿಗಳಿಗೆ ಜಾಹೀರಾತು ಸಂಸ್ಥೆಯೇ ಬರುತ್ತೆ, ಒಂದು ಇಂಥ ಒಂದು ಸ್ಲಾಟಲ್ಲಿ ನನಗೆ ನನ್ನ ಜಾಹೀರಾತನ್ನು ಕೊಡಿ, ಹಾಕಬೇಕು ನೀವು ಅಂತ ಹೇಳಿ. ಅದಕ್ಕೆ ಟಿ.ಆರ್.ಪಿ ಅನ್ನೋದು ಹೆಲ್ಪ್ ಮಾಡುತ್ತೆ. ನೀವು ಅಂದ್ಕೊಂಡಿರ್ಬೋದು, ಏನು ನಮ್ಮ ಮನೆಯಲ್ಲಿರೋ ಟಿ ವಿಗೆ ನಾವು ಚಿಪ್ ಹಾಕಿದಾರ, ನಾವು ಏನು ನೋಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತಾ ಅಂತ ಹೇಳಿ. ಸೊ ಚಿಪ್ ಏನು ಹಾಕಿರಲ್ಲ. ಟಿ.ಆರ್.ಪಿಯನ್ನು ಇನ್ಸ್ಟಮ್ ಅಥವಾ ಮತ್ತು ಡಾಟ್ ಎನ್ನುವಂತಹ ಎರಡು ಭಾರತೀಯ ಸಂಸ್ಥೆ ಲೆಕ್ಕ ಹಾಕುತ್ತದೆ. ಅಂದರೆ ಇನ್ಟರ್ಮ್ ಎನ್ನುವುದು ಭಾರತೀಯ ದೂರದರ್ಶನ ಪ್ರೇಕ್ಷಕರ ಮಾಪನವಾಗಿದೆ. ಇದಕ್ಕೂ ಮೊದಲು ದೂರದರ್ಶನ ಪ್ರೇಕ್ಷಕರನ್ನ ಸಂಶೋಧನೆ ಮಾಡಲಿಕ್ಕೆ ಟಿ ವಿ ರೇಟಿಂಗ್ಗಳಾಗಿರುವಂತಹ ಡಾಟ್ ಅನ್ನು ಈ ಒಂದು ರೇಟಿಂಗ್ ಲೆಕ್ಕಾಚಾರ ಮಾಡಲಿಕ್ಕೆ ಬಳಕೆ ಮಾಡಲಾಗುತ್ತೆ. ಸೊ ಗ್ರಾಮೀಣ ಜನರು ಟಿ ವಿ ವೀಕ್ಷಣಾ ಮಾದರಿಯನ್ನು ಪರಿಗಣನೆ ಮಾಡುತ್ತೆ ಡಾಟ್. ಹಾಗೂ ಈ ಸಿಟಿಗಳಲ್ಲಿ ಈ ಇಂಟರ್ನ್ ಎನ್ನುವಂಥದ್ದು ಕೆಲಸವನ್ನು ಮಾಡುತ್ತೆ. ಹೆಚ್ಚು ಯಾವ ಸೀರಿಯಲ್ ನೋಡ್ತೀರಾ, ಹೆಚ್ಚು ಯಾವ ಕಾರ್ಯಕ್ರಮ ನೋಡ್ತೀರಾ ಅನ್ನೋದನ್ನು ಇದರಲ್ಲಿ ಲೆಕ್ಕಾಚಾರ ಗೊತ್ತಾಗುತ್ತೆ. ಇನ್ನು ಟಿ.ಆರ್.ಪಿ ಲೆಕ್ಕಾಚಾರ ಮಾಡಲಿಕ್ಕೆ ಹಲವಾರು ಸಂಸ್ಥೆಗಳಿದ್ದು, ಅದರಲ್ಲಿ 2 ಸಂಸ್ಥೆ ನಿಯತ್ತಿನ ಕೆಲಸ ಮಾಡ್ತಾ ಇದೆ. ಎರಡನೇ ವಿಧಾನವನ್ನು ಚಿತ್ರ ಹೊಂದಾಣಿಕೆ ಅಂತ ಕರೀತಾರೆ. ಇದರಲ್ಲಿ ಜನರು ಟಿ ವಿಯಲ್ಲಿ ವೀಕ್ಷಿಸುತ್ತಿರುವಂತಹ ಚಿತ್ರದ ಒಂದು ಸಣ್ಣ ಭಾಗವನ್ನು ಜನರು ಮಾಪನ ದಾಖಲಿಸುತ್ತೆ. ಈ ಡಾಟಾವನ್ನು ಚಿತ್ರದ ರೂಪದಲ್ಲಿ ಮನೆಗಳ ಗುಂಪಿನಿಂದ ಸಂಗ್ರಹ ಮಾಡಲಾಗುತ್ತೆ. ಅದನ್ನು ಕೂಡ ಟಿ.ಆರ್.ಪಿಲಿ ಲೆಕ್ಕಾಚಾರ ಮಾಡಲಾಗುತ್ತೆ. ಇನ್ನು ಟಿ.ಆರ್.ಪಿ ಇರುವಂತಹ ಕಾರ್ಯಕ್ರಮಗಳಿಗೆ ತುಂಬಾ ಬೇಡಿಕೆಗಳಿರುತ್ತೆ. ಸೊ ಆ ಒಂದು ಕಾರ್ಯಕ್ರಮ ನೋಡೋರು ಜಾಸ್ತಿ ಇರೋದ್ರಿಂದ ಜಾಹೀರಾತು ಕೊಡೋರು ಕೂಡ ಜಾಸ್ತಿ ಇರ್ತಾರೆ. ಸೊ ಆ ಒಂದು ಇದು ಮಾಧ್ಯಮದಲ್ಲಿ ಹಾಗೂ ಟಿ ವಿ ಕ್ಷೇತ್ರಗಳಲ್ಲಿ. ಸೊ ಟಿ.ಆರ್.ಪಿ ಈ ರೀತಿಯಾಗಿ ಕೆಲಸ